ರಾಜಕೀಯ ಬಗ್ಗೆ ಅನುಭವಗಳು ಮಾತನಾಡೋಕ್ಕೆ ನಾನು ಭಾಳ ಸಣ್ಣವಳಾಗಿ ಹೋಗ್ತೀನಿ. ಯಾಕಂತಂದರೆ ನಾನು ಈಚೆಗಷ್ಟೇ ರಾಜಕೀಯಕ್ಕೆ ಬಂದಿದ್ದೆ. ಅವರು ನಮ್ಮ ಪಕ್ಷವನ್ನು ಕಟ್ಟೋದ್ರಲ್ಲಿ ಬಹಳ ಪ್ರಮುಖರಲ್ಲಿ ಪಾತ್ರ ವಹಿಸಿದವರು ಅವರು. ಅನಂತಕುಮಾರಲ್ಲಿ ನನಗೆ ಆಶ್ಚರ್ಯ ಪಡುವಷ್ಟು ಮತ್ತು ನನಗೆ ಗೊತ್ತಿಲ್ಲದ ಒಂದು ಹಿಡನ್ ಶಕ್ತಿ ಅಂದರೆ ಸಾಹಿತ್ಯದಲ್ಲಿ ಅವರಿಗಿದ್ದ ಅಗಾಧವಾದ ಪ್ರೀತಿ ಮತ್ತು ಬರೀತಿದ್ದ ಬರವಣಿಗೆಗಳು ಮತ್ತು ಅವರ ಭಾಷಣಗಳು. ಇವೆಲ್ಲನೂ ನಾನು ಯೂಶಲಿ ಯಾವುದೇ ಒಂದು ಲೀಡ್ರಿಗೆ ತಯಾರಾದ ಭಾಷಣಗಳಿರ್ತವೆ, ಯಾರೋ ಬರ್ಕೊಡ್ತಾರೆ ಆ ಥರ ಇರ್ತವೆ. ಆ ಥರ ಇಲ್ಲಿ ಅವರ ಭಾಷೆಗಳನ್ನು ಅವ್ರು ಬರ್ಕೊಳ್ಳೋ ಜೊತೆಗೆ ಮತ್ತು ಸಾಹಿತ್ಯಗಳನ್ನು ಓದ್ಕೊಳ್ಳೋ ಜೊತೆಗೆ ಮತ್ತು ಹಲವಾರು ಪುಸ್ತಕಗಳನ್ನು ಓದಲಿಕ್ಕೆ ಹೇಳೋರು. ಮತ್ತು ಅವರ ಆತ್ಮಚರಿತ್ರೆಯನ್ನೇ ಇತ್ತೀಚೆಗಷ್ಟೇ ಅದನ್ನು ಕೊಟ್ಟು ನೀವು ಓದಿ ಅಂತಂದಾಗ ನಾನು ಅವ್ರ ಬಗ್ಗೆ ನನಗೆ ಅಷ್ಟಾಗಿ ನನಗೆ ವೈಯಕ್ತಿಕವಾಗಿ ಪರಿಚಯ, ಅವರ ಹೋರಾಟಗಳ ಬಗ್ಗೆ ಸುಮ್ಮನೆ ಜನರಲ್ಲಾಗಿ ಹೆಂಗೆ ಕೇಳಿದೆ ಹೊರತು ಆಳವಾಗಿ ತಿಳ್ಕೊಂಡಿರಲಿಲ್ಲ. ಆದರೆ ಆ ಪುಸ್ತಕವನ್ನು ಓದಿದ ಮೇಲೆ ನನಗೆ ಸರ್ ಅಣ್ಣ ನೀನು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೆ, ಹಿಂಗೆಲ್ಲ ಹೋಗಿದ್ಯಾ, ಹೀಗೆಲ್ಲ ಇದೆಯಾ ಅಂದಾಗ ನಾನು ಇನ್ನೂ ಹೆಚ್ಚು ಹೇಳ್ಕೊಂಡಿಲ್ಲ. ಅದನ್ನು ಸ್ವಲ್ಪ ಫಿಲ್ಟ್ರ್ ಮಾಡಿದ್ದೀವಿ. ಬಟ್ ಇನ್ನೂ ನಮಗೆ ಭಾಳ ಕಷ್ಟ ದಿನಗಳಿದ್ದವು ನಾವು ಪಕ್ಷ ಕಟ್ಟುವಾಗ ಅಂತ ಹೇಳಿದಾಗ ಒಂದು ನಿಮಿಷ ನಾನು ಅಣ್ಣನ ಸುಮ್ಮನೆ ಐಡಿಯಲಾಗಿ ಕೂತ್ಕೊಳ್ಳೋದು ಅದು ನೋಡೇ ಇಲ್ಲ. ರೀಸೆಂಟಾಗಿ ನನಗೆ ತುಂಬ ಮನ ಕಲ್ಕೋದು ಅಂತಂದರೆ ಸಾವಿತ್ರಿಬಾಯಿ ಪುಲೆ ಪಿಕ್ಚರ್ ಮಾಡಿದಾಗ ಆ ಪಿಕ್ಚರ ಟ್ರೈಲರ್ ನಾನೇ ಲಾಂಚ್ ಮಾಡಬೇಕು ತೊಗೊಂಡು ಬಾ ಅಂತ ಹೇಳಿಬಿಟ್ಟು ನಾವು ಡೈರೆಕ್ಟರು ಎಲ್ಲ ಡೆಲ್ಲಿಗೆ ಹೋಗಿ ಸಂಸತ್ತಿನಲ್ಲಿ ಅವರ ಆಫೀಸ್ನಲ್ಲಿ ಅದನ್ನು ಎಲ್ಲರ ನಮ್ಮ ಕರ್ನಾಟಕದ ಸಂಸದರ ಮಧ್ಯದಲ್ಲಿ ಅದನ್ನು ಬಿಡುಗಡೆ ಮಾಡಿ, ಅಷ್ಟೇ ಅಲ್ಲದೆ ನೀನು ಇವರನ್ನು ಭೇಟಿ ಮಾಡು, ಅವರನ್ನು ಭೇಟಿ ಮಾಡು, ಇದು ಟ್ರೈಲರ್ನ ತೋರಿಸು ಅಂಥೇಳಿ ನಮಗೆ ಬೇರೆ ಬೇರೆ ದೊಡ್ಡವರ ಹಿರಿಯರನ್ನು ಭೇಟಿ ಮಾಡಿಸಿ ನನ್ನ ಮೊಟ್ಟಮೊದಲ ಸಂಸದನ್ನು ಅದನ್ನು ನೋಡಿದ್ದು ನಾನು. ಪಾರ್ಲಿಮೆಂಟ್ ನಾನು ಬಿಲ್ಡಿಂಗ್ ಅದೆಲ್ಲ ನೋಡೇ ಇರಲಿಲ್ಲ, ಅದನ್ನೆಲ್ಲ ತೋರಿಸು. ಅದು ಈ ಥರದ ಒಂದು ರೀತಿ ಆತ್ಮೀಯವಾದ ಒಂದು ಸಂಬಂಧ. ಅದು ಅಣ್ಣ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ರಕ್ಷಾಬಂಧನಿಗೆ ನಾನೆಲ್ಲಾದರೂ ಹೋಗದೇ ಇದ್ದರೂ ಕೂಡ ಇಲ್ಲಿ ಬರಲೇಬೇಕು ಅಂಥೇಳಿ ಹಠ ಮಾಡಿ ನಾಳೆ ರಕ್ಷಾಬಂಧನ ಬರಬೇಕು ಮನೆಗೆ ಅಂಥೇಳಿ ಒಂದು ಅಧಿಕಾರವಾದ ಆಹ್ವಾನ. ಮತ್ತು ತೇಜಸ್ವಿನಿ ಅಮ್ಮ ಅವರ ಜೊತೆ ಒಡನಾಟ ಇವೆಲ್ಲವೂ ಸಾಧ್ಯ ಆಗಿದ್ದು. ಮತ್ತು ಅವರಿಬ್ಬರು ವಿಶಿಷ್ಟವಾಗಿ ನಿಲ್ಲೋದು ಅಂದರೆ ರಾಜಕಾರಣ ಇವೆಲ್ಲವೂ ಅಲ್ಲದೆ, ಅಧಿಕಾರ ಇವೆಲ್ಲವೂ ಅಲ್ಲದೆ ಸಿಂಪಲ್ಲಾಗಿ ಹೇಗೆ ಬದುಕ್ಬೋದು, ಸರಳವಾಗಿ ಹೇಗೆ ಬದುಕನ್ನು ಸಾಗಿಸ್ಬೋದು, ಸಾಹಿತ್ಯ ಪ್ರಿಯವಾಗಿ ಹೇಗೆ ಬದುಕನ್ನು ಸಾಗಿಸ್ಬೋದು, ಸಿನಿಮಾಗಳನ್ನು ನೋಡ್ತಾ ಅದರ ವಿಮರ್ಶೆಗಳನ್ನು ಮಾಡ್ತಾ ಹೇಗೆ ಬದುಕನ್ನು ಸಾಗಿಸ್ಬೋದು, ಈ ನಿಟ್ಟಿನಲ್ಲಿ ಅನಂತಕುಮಾರ್ ಅವರು ಪ್ರತ್ಯೇಕವಾಗಿ ನಿಲ್ತಾರೆ. ಚಿತ್ರರಂಗಕ್ಕೂ ಕೂಡ ಕಲಾವಿದರ ಸಂಘಕ್ಕೆ ಬಿಲ್ಡಿಂಗಿಗೆ ಅವರು ಡೊನೇಟ್ ಮಾಡಿರೋದಿರಲಿ, ಅಥವಾ ಸೆನ್ಸಾರ್ ಸಮಸ್ಯೆಗಳು ನಮ್ಮ ಕನ್ನಡ ಚಿತ್ರ ನಲುಗ್ತಿದ್ದಾಗ ಅದ್ರ ಬಗ್ಗೆ ಧ್ವನಿ ಎತ್ತೋದಿರಲಿ, ಅಥವಾ ಅದ್ರ ಬಗ್ಗೆ ಮೀಟಿಂಗ್ಗಳು ಮಾಡೋದಿರಲಿ, ಇವೆಲ್ಲವೂ ಒಂದು ರೀತಿಯಾಗಿ ಒಬ್ಬ ಕಲಾವಿದೆಯಾಗಿಯೂ ಕೂಡ ಅವರು ಕಲಾವಿದರ ಒಟ್ಟಿಗೆ ಸ್ಪಂದಿಸುವ ರೀತಿ ತುಂಬ ರಾಷ್ಟ್ರ ನಾಯಕ. ಬೆಂಗಳೂರು ಅಂದ್ರೆ ಸ್ಥಳೀಯ ಹೌದು, ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ನಾಯಕನಾಗಿ ಬೆಳೆಯೋದು ಅಷ್ಟು ಸುಲಭದ ಮಾತಲ್ಲ. ಖಂಡಿತ ಅಲ್ಲ. ಬಿಜೆಪಿಗೆ ಇದೊಂದು ದೊಡ್ಡ ನಷ್ಟ ಅಂತ ದೊಡ್ಡ ವ್ಯಾಕ್ಯೂಮ್ ಅಂದರೆ ಅದೊಂದು ದೊಡ್ಡ ಸ್ಪೇಸ್ ಒಂದು ಕಳಚಿ ಬಿದ್ದಂಗೆ ಆಯಿತು, ಒಂದು ದೊಡ್ಡ ವ್ಯಾಕ್ಯೂಮ್ ಬಿದ್ದಂಗೆ ಆಯಿತು. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ನೀವು ಹೇಳಿದಾಗೆ ಕರ್ನಾಟಕದ ಅತ್ಯಂತ ದೊಡ್ಡ ಧ್ವನಿ ಮತ್ತು ದೊಡ್ಡ ಶಕ್ತಿ ಅನಂತಕುಮಾರ್ ಅವರ ಹತ್ರ ಹೋದರೆ, ನಾನು ನಿಮ್ಗೊಂದು ಸಣ್ಣ ಉದಾಹರಣೆ ಅಂದರೆ ಆ ಟ್ರೈಲರ್ ಬಿಡುಗಡೆ ಮಾಡೋ ಟೈಮಲ್ಲಿ ಬೇರೆ 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 ರಾಜ್ಯಗಳಿಂದ ಮಿನಿಸ್ಟ್ರುಗಳೆಲ್ಲ ಬಂದು ಇವರ ಹತ್ರ ಸಲಹೆ ಕೇಳ್ತಿದ್ದಾಗ ನೋಡಿದಾಗ ನಾನು ಅಂದ್ಕೊಳ್ತಾ ಇದ್ದೆ, ಅಯ್ಯೋ ಇವ್ರನ್ನ ಬೇರೆ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು, ಸೆಂಟ್ರಲ್ ಮಿನಿಸ್ಟ್ರ್ ಬಂದು ನಾನು ಇದನ್ನು ಮಾಡ್ಬೋದಾ, ಇದನ್ನು ಹಿಂಗೆ ಹೇಳ್ಬೋದಾ ಅಂತೆಲ್ಲ ಹೇಳ್ಕೊಂಡು ಇವ್ರ ಹತ್ರ ಸಜೆಷನ್ ಕೇಳುವಾಗ ಅವರು ಅಂತಹ ಮಟ್ಟದಲ್ಲಿದ್ದಂಥ ವಾಗ್ಮೀರವರು ಮತ್ತು ಬುದ್ಧಿವಂತರು, ತಿಳ್ಕೊಳ್ಳೋವಂಥರು. ನನಗಂತೂ ತುಂಬಲಾರದ ನಷ್ಟ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಅಣ್ಣನನ್ನು ಕಳ್ಕೊಂಡ, ಮತ್ತು ಇಡೀ BJPಯ ಸ್ಥಾಪಕರಲ್ಲಿ ಅಂದರೆ ಹೋರಾಟ ಮಾಡಿದ್ರಲ್ಲಿ ಯಡಿಯೂರಪ್ಪ ಅವರು ಹೇಗೋ ಅನಂತಕುಮಾರ್ ಅವರು ಅಷ್ಟೇ ಈಕ್ವಲ್ ಆಗಿದ್ದು ಕೆಲಸ ಮಾಡಿದವರು. ಒಂದು ದೊಡ್ಡ ಗ್ಯಾಪ್ ಅಂತೂ ನಮಗೆ. ಥ್ಯಾಂಕ್ ಯು. ಇದು ತಾರಾ ಅನುರಾಧ ಅವರ ಮಾತು. ಅಣ್ಣನನ್ನ ಕಳೆದುಕೊಂಡಿದ್ದೇನೆ ನಾನು ಅನ್ನುವಂತಹ ಮಾತನ್ನ ಕೂಡ ತಾರಾ ಅನುರಾಧ ಹೇಳ್ತಾ ಇದ್ರು.